ಸರ್ ನಾನು ಜೀವನದಲ್ಲಿ ಬಹಳ ಕಷ್ಟ ಅನುಭವಿಸಿದ್ದೀನಿ. ನಾನು ಸರ್ವೆ ಡಿಪಾರ್ಟ್ಮೆಂಟ್ ಕಚೇರಿಯಲ್ಲಿ ಸ್ವಲ್ಪ ತೊಂದರೆ, ಆಮೇಲೆ ಹೊರಗೆ ಸ್ವಲ್ಪ ಅಮೌಂಟ್ ಕೊಟ್ಟಿದ್ದೆ. ಅವೆಲ್ಲ ನನಗೆ ರಿಕವರ್ ಆಗಿದ್ದಾವೆ, ಇಲ್ಲ ಅಂತಲ್ಲ. ಹಾಗಾಗಿ ನಾನು ದೇವರಿಗೆ ನಂಬಿ ಬಂದಿದ್ದೀನಿ. ತುಂಬಾ ಚೆನ್ನಾಗಿ ಅನಿಸ್ತಾ ಇದೆ. ಇದಕ್ಕಿಂತ ಮೊದಲು ನಮ್ಮ ಮಗಳು ತುಂಬಾ ಪ್ರಾಬ್ಲಮ್ ಮಾಡ್ಕೊಳ್ತಾ ಇದ್ಲು. ಏನೋ ಒಂಥರ ಅವರಿಗೆ ಇದಕ್ಕಿದ್ದಾಗೆ ಹೇಳೋದು, ಚೀರಾಡೋದು, ಕೂಗಾಡೋದು ಎಲ್ಲ ಮಾಡ್ತಾ ಇದ್ರು. ಸುಮಾರು ದೇವಸ್ಥಾನಗಳು ಅಲ್ಲಿ ಇಲ್ಲಿ ಕೇಳಿದಾಗ ಯಾವ್ದು ಪರಿಹಾರ ಆಗಿರ್ಲಿಲ್ಲ. ಪೃಥ್ವಿಂಗಿರಾ ದೇವಿ ದೇವಸ್ಥಾನಕ್ಕೆ ಬಂದ್ರೆ ಹಾಗಾಗಿ ನಾವು ಒಂದ್ಸರಿ ಬಂದು ವಿಸಿಟ್ ಮಾಡಿದ್ವಿ. ಹೋಮ ಎಲ್ಲ ಮಾಡ್ಲಿಕ್ಕೆ ಹೇಳಿದ್ರು, ಮಾಡಿಸಿದ್ವಿ. ತುಂಬಾ ಚೆನ್ನಾಗಿದೆ. ಮಗು ಎಲ್ಲ ಆರಾಮಾಗಿದ್ರೆ ಸಮಸ್ಯೆಗಳಿಂದ ಹೊರಗಡೆ ಬಂದಿದ್ದೀವಿ. ನಾನು ಆಕ್ಚುಲಿ ಬಿಜಾಪುರಿಂದ ಬಂದಿರೋದು. ಬಟ್ ಎರಡನೇ ಸಲ ನಾನು ಈಗ ಬಂದಿರೋದು. ಇದು ಕೋರ್ಟ್ ಕೇಸ್ ಸರ್. ಕೋರ್ಟ್ ಕೇಸ್ ಸ್ಟಕ್ ಆಗಿತ್ತು ಅಂದ್ರೆ ಡೇಟ್ ಹಾಕ್ತಿದ್ರು. ಈ ಒಂದೇ ವಾರದಾಗ ನನಗದು ಫೈನಲ್ ಆರ್ಡರ್ಗೆ ಬಂದೈತೆ. 5 ಭಾನುವಾರ ಜೊತೆ ಅಮಾವಾಸ್ಯೆ ಹುಣ್ಣಿಮೆ, 5 ಭಾನುವಾರ ಮತ್ತೆ ಅಮಾವಾಸ್ಯೆ ಹುಣ್ಣಿಮೆಯಲ್ಲಿ ಬಂದು ಕಾರಕಾರವಾಗಿರುವಂತ ಮೆಣಸಿನಕಾಯಿನ ರುಬ್ಬಿ ಅಮ್ಮನವರಿಗೆ ಲೇಪನ ಮಾಡೋದ್ರಿಂದ, ಅಮ್ಮನವರಿಗೆ ಹಚ್ಚೋದ್ರಿಂದ ನಿಮ್ಗೆ ಎಂತ ಬಲಿಷ್ಠವಾದಂತಹ ಸಮಸ್ಯೆಗಳು, ಕೆಡಕಗಳು, ಮಾಟ ಮಂತ್ರ ತಂತ್ರದಂತ ದೋಷಗಳು, ನಂಬಿಕೆ ದ್ರೋಹ, ಹಣ ವಾಪಸ್ ಬರ್ತಾ ಇಲ್ಲ, ಕೊಟ್ಟಿರುವಂತ ದುಡ್ಡಿಗೆ ಗ್ಯಾರಂಟಿ ಇಲ್ಲ ಅನ್ನೋಂಥವ್ರು, ಹಣಕಾಸು ಏಳಿಗೆ ಕಾಣ್ತಾ ಇಲ್ಲ, ಸಾಲಗಳು ತೀರ್ತಾ ಇಲ್ಲ, ಚೀಟಿ ಬಡ್ಡಿ ಕಟ್ಟಕ್ ಆಗ್ತಾ ಇಲ್ಲ, ಮಕ್ಳು ಎಜುಕೇಶನ್ ಸಾಲ್ತಾ ಇಲ್ಲ, ಮನೇಲಿ ಗಂಡನೂ ದುಡಿತೀವಿ, ಹೆಂಡತಿನೂ ದುಡಿತೀವಿ, ಮಕ್ಳು ದುಡಿತಾ ಇದಾರೆ ಅಂದ್ರೂ ಕೂಡ ಏನೊಂದು ಕೂಡ್ಸಿಡಕ್ ಆಗ್ತಾ ಇಲ್ಲ. ಇನ್ನೆಷ್ಟೋ ಜನ ಓದಿರ್ತಾರೆ, ಕೈಯಲ್ಲಿ ಬೇಕಾದಷ್ಟು ಸರ್ಟಿಫಿಕೇಟ್ ಗಳಿರುತ್ತೆ, ವಿದ್ಯಾವಂತರಾಗಿರ್ತಾನೆ. ಒಂದು ಕಡೆ ಕೆಲಸ ಮಾಡಿದ್ರೆ 2 ತಿಂಗಳಿಗೆ ಕೆಲಸ ಬಿಡಬೇಕು, ಇಲ್ಲ 3 ತಿಂಗಳಿಗೆ ಕೆಲಸ ಬಿಡಬೇಕು, 3 ತಿಂಗಳಿಗೆ ಕೆಲಸ ಬಿಡಬೇಕು, 4 ತಿಂಗಳಿಗೆ ಕೆಲಸ ಬಿಡಬೇಕು, ಈ ಕಂಪ್ನಿಯಿಂದ ಮತ್ತೊಂದು ಕಂಪ್ನಿ ಇನ್ನೊಂದು ಕಡೆ, ಇಲ್ಲ ಬೇರೆ ಬೇರೆ ಊರುಗಳು ತಿರುಗಬೇಕು. ಈ ತರನೇ ಮಾಡಿಸ್ಬಿಟ್ಟಿರ್ತಾರೆ ಮಾಟ. ಇನ್ನು ಎಲ್ಲೂ ಕೂಡ ಏಳಿಗೆ ಕಾಣಬಾರದು ಅಂತ. ಅದಕ್ಕೆ ಇಲ್ಲಿ ಎಷ್ಟೋ ಜನಗಳು ಬಂದು ಪರಿಹಾರಗಳನ್ನ ಕಂಡುಕೊಂಡು ಹೋಗಿದ್ದಾರೆ. ಎಷ್ಟೋ ರೀತಿ ಹೇಳ್ತಾರೆ, ಮದುವೆ ಆಗಿ 10 ವರ್ಷ ಆಯ್ತು, 20 ವರ್ಷ ಆಯ್ತು, 2 ಅಭಾಷಣ ಆಯ್ತು, 3 ಅಭಾಷಣ ಆಯ್ತು, ಗರ್ಭ ನಿಲ್ತಾ ಇಲ್ಲ ಅಂತ ಎಷ್ಟೋ ಜನ ಹೇಳ್ತಾರೆ. ಮತ್ತೆ ನಾವು ಎಂತ ಟೆಸ್ಟ್ಯೂಸ್ ಬೇಬಿಗಳು, ಕೃತಕ ಗರ್ಭಧಾರಣೆಗಳು ಲಕ್ಷಾಂತರ ರೂಪಾಯಿ ದುಡ್ಡು ಖರ್ಚು ಮಾಡಿ ಮಾಡಿಸ್ತಾ ಇದೀವಿ. ಬೆಂಗಳೂರಿಗೆ ಹೋಗಿದ್ವಿ ಹಾಸ್ಪಿಟ್ಲಿಗೆ, ಮಂಗಳೂರಿಗೆ ಹೋಗಿದ್ವಿ, ಮಣಿಪಾಲಿಗೆ ಹೋದ್ವಿ, ಎಲ್ಲಾ ತರ ಟ್ರೀಟ್ಮೆಂಟ್ಗಳು ತಗೊಂತಾ ಇದೀವಿ. ನಮಗೆ ಎಲ್ಲಾ ಕೌಂಟ್ಸು ಎಕ್ಸ್ ಕರೆಕ್ಟ್ ಆಗಿದೆ ಅಂದ್ರೂ ಕೂಡ ನಮಗೆ ಸಂತಾನ ಆಗ್ತಾ ಇಲ್ಲ ಅಂತ ಎಷ್ಟೋ ಜನ ಹೇಳ್ತಾರೆ. ಸಂತಾನ ಆಗಬಾರದು ಅಂತಾನೆ ಗರ್ಭ ಬಂಧನ ಪ್ರಯೋಗ ಅಂತ ಹೇಳ್ತಾರೆ. ನಮ್ಮ ಹತ್ರ ದೇವರೆಲ್ಲಾ ಕೊಟ್ಟಿದ್ದಾನೆ, ಆದ್ರೂ ಕೂಡ ನಮಗೆ ಮಕ್ಕಳಿಲ್ಲ. ಆರೋಗ್ಯ ಸಮಸ್ಯೆಯ ಸಂಖ್ಯೆ ಭಕ್ತಾದಿಗಳೇ ಜಾಸ್ತಿ. ಯಾಕಪ್ಪ ಅನ್ನೋ ಪ್ರಶ್ನೆಗೆ ಭಗವಂತ ಎಲ್ಲಾ ಕೊಟ್ಟಿರ್ತಾನೆ, ಅದು ಆರೋಗ್ಯ ಇರೋದಿಲ್ಲ, ಏನಾಗಿದೆ ಅಂತ ಗೊತ್ತಿಲ್ಲ. ಒಂದು ಸತಿ ಅಪ್ಪನಿಗೆ ಹುಷಾರಿಲ್ಲ, ಅಮ್ಮನಿಗೆ ಹುಷಾರಿಲ್ಲ, ತಮ್ಮನಿಗೆ ಹುಷಾರಿಲ್ಲ, ಒಬ್ರಾದ್ಮೇಲೆ ಒಬ್ರು ಹಾಸಿಗೆ ಹಿಡಿತಾರೆ, ಒಬ್ರಾದ್ಮೇಲೆ ಒಬ್ರಿಗೆ ಮೆಡಿಕಲ್ ರಿಪೋರ್ಟ್ಗಳು ನಾರ್ಮಲ್ ಇರುತ್ತೆ, ಏನಾಗಿದೆ ಅಂತ ಗೊತ್ತಿಲ್ಲ. ಮನೆ ಎಲ್ಲಿ ನೋಡೋದು ಬರೀ ಮೆಡಿಸಿನ್ಸ್ ಗಳೇ ತುಂಬಿರುತ್ತೆ. ಶುಗರು, BP, ಇದೇ ತರ ಮೆಂಟಲಿ ಟಾರ್ಚರು, ಡಿಪ್ರೆಷನ್, ಮತ್ತೆ ಎಷ್ಟೇ ಹಾಸ್ಪಿಟ್ಲ್ಗಳು ತಿರುಗಿದ್ರು ಕೂಡ ಅವ್ರಿಗೆ ಏಳಿಗೆಗಳು ಕಾಣಲ್ಲ. ಇಲ್ಲಿ ಬಂದು ತಾಯಿಲಿ ಪ್ರಾರ್ಥನೆ ಮಾಡಿ ಭಾನುವಾರದಲ್ಲಿ ಮೆಣಸಿನ್ಕಾಯಿ ರುಬ್ಬಿ ಹಚ್ಚೋದ್ರಿಂದ, ಅಮಾವಾಸ್ಯೆ ಪೌರ್ಣಮಿಯಲ್ಲಿ ಮೆಣಸಿನ್ಕಾಯಿ ರುಬ್ಬಿ ಹಚ್ಚೋದ್ರಿಂದ ಆ ಪರಿಣಾಮಗಳು ನಿಮಗೆ ಕಾಣುತ್ತೆ. ಎಫೆಕ್ಟ್ ಏನಂತ ನಿಮಗೆ ತಿಳಿಯುತ್ತೆ. ನೀವು ಯಾರ ಮಾತಿಗೂ ಕೇಳಬೇಕಾದ ಅವಶ್ಯಕತೆ ಇಲ್ಲ. ನೀವೇ ಪ್ರತ್ಯಕ್ಷವಾಗಿ ಬಂದು ಪ್ರಮಾಣಿಸಿ ನೋಡ್ಬೋದು. ಮತ್ತೆ ಏನು ಒಳ್ಳೇದಾಗ್ತಾ ಇದೆ, ಜನಗಳ ಸಮಸ್ಯೆಗಳ ಪರಿಹಾರ ಆಗ್ತದೆ ಅನ್ನೋದಕ್ಕೆ ಇಲ್ಲಿ ಬರುವಂತ ಜನಗಳೇ ಸಾಕ್ಷಿ. ನಮಸ್ತೆ. ಏರ್ಪೋರ್ಟ್ ಆಪೋಸಿಟ್ ಮಹಾಪೃಥ್ವಿಂಗಿರಾ ದೇವಿ ಸನ್ನಿಧಾನ, ಶಿವಮೊಗ್ಗ. ಇದು ಏನು ವಿಶೇಷಪ್ಪ ಅಂದ್ರೆ, ಮಹಾಪೃಥ್ವಿಂಗಿರಾ ದೇವಿ ಸನ್ನಿಧಾನ ಇಡೀ ಭಾರತ ದೇಶದಲ್ಲಿ, ಕರ್ನಾಟಕ ರಾಜ್ಯದಲ್ಲಿ ಏಕೈಕವಾಗಿ ಸ್ಥಾಪನೆ ಆಗಿರುವಂತಹ, ಶ್ರೀಚಕ್ರ ಸಮೇತವಾಗಿ ಸ್ಥಾಪನೆ ಆಗಿರುವಂತಹ ಸ್ವಯಂಭೂ ಮೂರ್ತಿ, ಗರ್ಭಗುಡಿಯಲ್ಲಿ ಸ್ಥಾಪನೆ ಆಗಿರುವಂತಹ ಏಕೈಕ ಭಾರತ ದೇಶದ ಮಹಾಪೃಥ್ವಿಂಗಿರಾ ದೇವಿ ಶಕ್ತಿಪೀಠ ದೇವಾಲಯ. ವಿಶೇಷ ಏನಪ್ಪಾ ಅಂದ್ರೆ ಶತ್ರು ಸಂಹಾರ. ನಮಗೆ ಏನೇನು ಕೆಡಕ ಮಾಡ್ತಾರೆ, ಶತ್ರುಗಳಿದ್ದಾರೆ, ವಾಮಾಚಾರ ಇದೆ, ಮಾಟ ಮಂತ್ರಗಳು ಮಾಡಿಸಿದ್ದಾರೆ, ನಮ್ಮ ಏಳಿಗೆ ನೋಡಿ ಸಹಿಸಕ್ಕಾಗದಲ್ಲಿ ಹೊಟ್ಟೆ ಕಿಚ್ಚು ಪಡ್ತಾರೆ. ಸ್ವಂತ ಅಣ್ಣ ತಮ್ಮಂದ್ರೆ ಶತ್ರುಗಳಾಗಿದ್ದಾರೆ, ಅಕ್ಕ ತಂಗಿಯರು ಶತ್ರುಗಳಾಗಿದ್ದಾರೆ, ದಾಯಾದಿಗಳು ಶತ್ರುಗಳಾಗಿದ್ದಾರೆ, ವ್ಯಾಪಾರ ವ್ಯವಹಾರದಲ್ಲಿ ಶತ್ರುಗಳು, ಇಲ್ಲ ಬಿಸ್ನೆಸ್ ಅಲ್ಲಿ, ಫ್ರೆಂಡ್ಶಿಪ್ ಅಲ್ಲಿ ಶತ್ರುಗಳಾಗಿದ್ದಾರೆ. ಇವತ್ತು ಕೂಡ ನೋಡಿ ಎಷ್ಟೆಷ್ಟೋ ಜನಗಳು ಬಂದಿದ್ದಾರೆ, ಬ್ಯಾಗ್ಗಳು ಎತ್ಕೊಂಡು, ಬೆಳಗ್ಗೆಯಿಂದ ಜರ್ನಿಗಳನ್ನ ಮಾಡ್ಕೊಂಡು, ಅವರವರ ವಾಹನಗಳಲ್ಲಿ ಟ್ರೈನ್ ಬಸ್ಗಳನ್ನ ತಗೊಂಡು ಏನೇನೋ ಮಾಡ್ಕೊಂಡು ತಾಯಿ ದರ್ಶನ ಮಾಡ್ಬೇಕು, ನಾವು ಶಿವಮೊಗ್ಗಕ್ಕೆ ಹೋಗ್ಬೇಕು, ಇಲ್ಲಿ ನಡೆಯುವಂತ ಮೆಣಸಿನಕಾಯಿ ಮಹಾಯಾಗದಲ್ಲಿ ಭಾಗವಹಿಸ್ಬೇಕು ಅಂತ ಅಷ್ಟು ಉತ್ಸಾಹಕರಾಗಿ ಮತ್ತೆ ಸ್ವಯಂ ಪ್ರೇರಿತರಾಗಿ ಬರ್ತಾ ಇದಾರೆ. ಅದಕ್ಕೆ ಕಾರಣ ಏನಪ್ಪಾ ಅಂದ್ರೆ, ಕಂಟ್ರೋಲ್ ಮಾಡಕ್ ಆಗ್ತಾ ಇಲ್ಲ ಜನಗಳಿಗೆ. ಅಷ್ಟು ಜನಗಳು ಬಂದು ಇಲ್ಲಿ ತಾಯಿನ ನಮಸ್ಕಾರ ಮಾಡ್ತಾ ಇದಾರೆ, ಪೃಥ್ವಿಂಗಿರಾ ದೇವಿ ಸನ್ನಿಧಾನಕ್ಕೆ ಬರ್ತಾ ಇದಾರೆ. ಅದಕ್ಕೆ ಕಾರಣ ಏನಪ್ಪಾ ಅಂದ್ರೆ, ಅವರ ಕಷ್ಟಗಳು ಪರಿಹಾರವಾಗ್ತಾ ಇದೆ. ಎಷ್ಟೆಷ್ಟೋ ದೇವಸ್ಥಾನಗಳಿಗೆ ಹೋಗಿ, ಎಷ್ಟೆಷ್ಟೋ ಗುರುಜಿಗಳ ಹತ್ರ, ಇಲ್ಲ ಎಷ್ಟೋ ಸ್ವಾಮೀಜಿಗಳ ಹತ್ರ, ಜ್ಯೋತಿಷ್ಯರ ಹತ್ರ ಭೇಟಿ ಮಾಡಿ ಬಂದ್ರೂ ಕೂಡ ಅವ್ರಿಗೆ ಒಳ್ಳೇದಾಗದೇ ಇರುವಂತ ಕಠಿಣ ಸಮಸ್ಯೆಗಳು ಇಲ್ಲಿ ಬಂದು ಪರಿಹಾರ ಕಾಣ್ತಾ ಇದ್ದಾರೆ. ಅಮಾವಾಸ್ಯೆ ಮತ್ತೆ ಪೌರ್ಣಮಿ ಮತ್ತೆ ಅಮಾವಾಸ್ಯೆಯಲ್ಲಿ
ಸಾರ್ವಜನಿಕವಾಗಿ ಮಹಾಪ್ರತ್ಯಂಗಿರಾದೇವಿ ಮೆಣಸಿನಕಾಯಿ ಮಹಾಯಾಗ ನಡೆಯುತ್ತೆ. ಈ ಮಹಾಯಾಗ ಈ ಕಲಿಯುಗದಲ್ಲಿ ನೀವೆಲ್ಲೂ ನೋಡಕ್ಕೆ ಅಸಾಧ್ಯ. ಶ್ರೀರಾಮಚಂದ್ರರು ಮಾಡಿದಂತ ಮಹಾಯಾಗ, ಧರ್ಮರಾಯರು ಮಾಡಿದಂತ ಮಹಾಯಾಗ, ಪಂಚಪಾಂಡವರು ಮಾಡಿದಂತ ಮಹಾಯಾಗ, ಆದಿಗುರು ಶಂಕರಾಚಾರ್ಯರು ಆರಾಧನೆ ಮಾಡಿದಂತ ಮಹಾಶಕ್ತಿ ದೇವತೆ ಈ ಮಹಾಪ್ರತ್ಯಂಗಿರಾದೇವಿ ಈ ಕಲಿಯುಗದಲ್ಲಿ ನೋಡಕ್ಕೆ ಅಸಾಧ್ಯ. ಯುದ್ಧ ಕಾಲದಲ್ಲಿ ಪ್ರತ್ಯಂಗಿರ ಯಾಗ ಮಾಡಿ ಹೋದಾಗ ಜಯ ಶತಸಿದ್ಧ ಅನ್ನೋದಿತ್ತು. ಎಂತಹ ಬಲಿಷ್ಠವಾದ ಎದುರಾಳಿಗಳೇ ಇದ್ದರು, ಎಂತಹ ಬಲಿಷ್ಠವಾದ ಶತ್ರುಗಳಿದ್ರು ಕೂಡ ಅವರು ಮಟ್ಟ ಹಾಕುವಂತ ಏಕೈಕ ದೇವತೆ ಮಹಾಪ್ರತ್ಯಂಗಿರಾದೇವಿ. ಆ ಪ್ರತ್ಯಂಗಿರಾದೇವಿಗೆ ಕಾರಕಾರವಾಗಿರುವಂತಹ ಮೆಣಸಿನಕಾಯಿ ಮಹಾಯಾಗ ನಡೆಯುತ್ತೆ. ವೇದ ಮಂತ್ರಗಳಲ್ಲಿ ಆತರಣ ವೇದದಲ್ಲಿ ತಿಳಿಸಿರೋ ರೀತಿ ಕ್ರಮಬದ್ಧವಾಗಿ, ಶಾಸ್ತ್ರಬದ್ಧವಾಗಿ, ಮಂತ್ರಬದ್ಧವಾಗಿ ಆ ದೇವಿಯ ಅನುಷ್ಠಾನ ಪೂಜೆ ಪ್ರತಿಯೊಂದು ಪಾಲಿಸಿ ದೇವಿ ಆದೇಶವನ್ನು ಪಡೆದು ಇಲ್ಲಿ ಮಹಾಯಾಗ ನಡೆಯುತ್ತೆ. ಶಿವಮೊಗ್ಗ ಮಹಾಪ್ರತ್ಯಂಗಿರಾದೇವಿ ಸನ್ನಿಧಾನದಲ್ಲಿ ಬೀಗ ಹೊಡೆಯೋದು ಮತ್ತೆ ಬೊಂಬೆ ಹೊಡೆಯೋದು ಅನ್ನೋ ಒಂದು ಆಚಾರ ಅನುಷ್ಠಾನ ಇದೆ. ಇದು ಕೂಡ ನೀವು ಯಾವುದೇ ಬೇರೆ ದೇವಾಲಯಗಳಲ್ಲಿ ನೋಡಕ್ಕೆ ಸಾಧ್ಯ ಇಲ್ಲ. ಏನಿದು ಬೀಗ ಹೊಡೆಯೋದು ಮತ್ತೆ ಬೊಂಬೆ ಹಾಕೋದು ಅನ್ನೋ ಪ್ರಶ್ನೆಗೆ ತಪ್ಪೇ ಮಾಡಿಲ್ಲ, ಮೋಸನೇ ಮಾಡಿಲ್ಲ, ಯಾರಿಗೂ ತೊಂದರೆ ಕೊಟ್ಟಿಲ್ಲ. ಆದರೂ ಕೂಡ ಆ ಒಂದು ವ್ಯಕ್ತಿ ಅಮಾಯಕ ಜನರ ಮೇಲೆ ಶೋಷಣೆ ಮಾಡ್ತಾರೆ, ಸುಳ್ಳು ದೂರು ದಾಖಲು ಮಾಡ್ತಾರೆ, ಮಾಡದೇ ಇರೋ ತಪ್ಪಿಗೆ ಮಾಡಿದ್ರು ಅಂತ ಕೋರ್ಟಲ್ಲಿ ಕೇಸ್ ಹಾಕ್ತಾರೆ, ನಂಬಿಕೆ ವಂಚನೆ ದ್ರೋಹ ಮಾಡ್ತಾರೆ, ಕೆಲಸ ಮಾಡೋ ಜಾಗದಲ್ಲಿ ಕೆಲಸ ಬಿಟ್ಟು ಓಡಿಸೋ ತರ ಮಾಡ್ತಾರೆ, ಗಂಡ ಹೆಂಡತಿಯಿಂದ ದೂರ ಮಾಡ್ತಾರೆ. ಶಿವಮೊಗ್ಗ ಪ್ರತ್ಯಂಗಿರಾದೇವಿ ಸನ್ನಿಧಾನಕ್ಕೆ ಬಂದು ಹೆಣ್ಣು ಶತ್ರು ಇದ್ರೆ ಹೆಣ್ಣು ಬೊಂಬೆ, ಗಂಡು ಶತ್ರು ಇದ್ರೆ ಗಂಡು ಬೊಂಬೆಯನ್ನ ದೇವಸ್ಥಾನದಲ್ಲಿ ಪೂಜೆಯನ್ನ ಮಾಡಿ, ಪುರಸ್ಕಾರ ಮಾಡಿ, ಹೋಮ ಮಾಡಿ, ಮಂತ್ರ ಪ್ರಯೋಗ ಮಾಡಿ ಇದನ್ನ ಇಟ್ಟಿರ್ತೀವಿ. ಅದನ್ನು ತಗೊಂಡು ತಾಯಿಲಿ ಪ್ರಾರ್ಥನೆ ಮಾಡಿ, ದೇವಸ್ಥಾನಕ್ಕೆ 11 ಪ್ರದಕ್ಷಿಣೆ ಮಾಡಿ, ದೇವಸ್ಥಾನದ ಈಶಾನ್ಯ ಮೂಲೆ ಮರಕ್ಕೆ ಹೊಡೆಯೋದ್ರಿಂದ ಅದೆಂತಹ ಬಲಿಷ್ಠವಾದ ಶತ್ರುಗಳು ಅಪಪ್ರಚಾರ ಮಾಡಿ ಇವ್ರ ಮೇಲೆ ಕೆಡಕು ಮಾಡುವಂಥವ್ರು, ಕೆಟ್ಟದ್ದು ಹೇಳುವಂಥವ್ರು, ಅವ್ರ ಬಾಯಿಗೆ ಬೀಗ ಬೀಳುತ್ತೆ, ಆ ಶತ್ರುವಿಗೆ ಉತ್ತರ ಸಿಗತ್ತೆ, ಆ ಸಮಸ್ಯೆಯಿಂದ ಹೊರಬರೋದಕ್ಕೆ ಅವಕಾಶವಾಗುತ್ತೆ. ಕೆಲಸ ಕಾರ್ಯಗಳು ಮುಂದುವರಿತಾ ಇಲ್ಲ, ಎಷ್ಟೇ ಶ್ರಮ ಪಟ್ಟರು ಕೂಡ ಮತ್ತಿನ ಕೈಗೆ ಬಂದಿದ್ದು ಬಾಯಿಗೆ ಬರಲ್ಲ ಅಂತಾರೆ. ತಡೆಗಳು 108 ಎದುರಾಗ್ತಾ ಇದೆ, ತುಂಬಾ ತಡೆ ಹಿಡಿತಾ ಇದೆ, ಮುಂದುವರಿಯಕ್ ಆಗ್ತಾ ಇಲ್ಲ. ನಮ್ಮ ಮೇಲಿಂದ ಮೇಲೆ ಮಾಂತ್ರಿಕ ಕೆಡಕು ಮಾಟಮಂತ್ರಗಳು ಮಾಡಿಸಿದರೆ ದೇಹದಲ್ಲಿ ಅನಾರೋಗ್ಯ ಸಮಸ್ಯೆಗಳು ಕಾಡ್ತಾ ಇದೆ ಅನ್ನೋರು ಬಂದು ತಡೆ ಹೊಡ್ಸೋದು. ಅದನ್ನು ಮಡಿಕೆಯನ್ನ ಇಟ್ಟು, ತೆಂಗಿನಕಾಯಿ ಇಟ್ಟು, ವಿಭೂತಿ ಗಟ್ಟಿ, ಉಪ್ಪು ಮೆಣಸಿನ್ಕಾಯಿ ಎಲ್ಲ ಇಟ್ಟು ನಿಮಗೆ ನಿವಾಳಿಸಿ ಒಂದೇ ಫಟ್ ಅಂತ ಹೊಡಿತಾರೆ. ಅದಕ್ಕೆ ಮಂತ್ರ ಪ್ರಯೋಗ ಮಾಡಿ 4 ದಿಕ್ಕಿಗೆ ಲಿಂಬೆಹಣ್ಣು ಬಲಿ ಹಾಕಿ ಎಲ್ಲ ಮಾಡುವಂತ ತಾಂತ್ರಿಕ ವಿಧಾನದ ಪೂಜೆ. ಆ ತಡೆನ ಹೊಡಿಸೋದ್ರಿಂದ ನಿಮಗೆ ಎಂತ ಕೆಡಕುಗಳು ನಿಮ್ಮ ಮೇಲೆ ಆಗಿದ್ರು, ವಿಪರೀತ ದೃಷ್ಟಿ, ನರದೃಷ್ಟಿ, ಮೃಗದೃಷ್ಟಿ, ಪ್ರಾಣಿ ದೃಷ್ಟಿ, ಸ್ತ್ರೀ ದೃಷ್ಟಿ, ನಾನಾ ರೀತಿ ದೃಷ್ಟಿಗಳಿದಾವೆ. ಅಂತ ದೃಷ್ಟಿಗಳು ನಿಮಗೆ ಪರಿಹಾರವಾಗಿ, ಕೆಲಸ ಕಾರ್ಯದಲ್ಲಿ ಆಗುವಂತ ಅಡೆತಡೆಗಳು ದೂರವಾಗಿ ಏಳಿಗೆ ಕಾಣೋದಕ್ಕೆ ಅನುಕೂಲವಾಗತ್ತೆ. ಬರಬೇಕು ಅನ್ನೋ ಮನಸ್ಸಿದೆ, ಹೇಗೆ ಬರಬೇಕು ಅಂತ ಕೇಳ್ತಾರೆ. ಬರುವಂತ ಮಾರ್ಗಸೂಚಿ ಈ ರೀತಿ ಇದೆ. ನೀವು ಯಾವುದೇ ಊರಿಂದ ಬಂದರೂ ಕೂಡ ಶಿವಮೊಗ್ಗದಲ್ಲಿ ವಿಮಾನ ನಿಲ್ದಾಣ ಅಂದ್ರೆ ಏರ್ಪೋರ್ಟ್ ಮುಂಭಾಗವೇ ದೇವಸ್ಥಾನ ಇದೆ. ಎಲ್ಲೂ ಹುಡುಕಾಟ ಮಾಡುವಂತ ಅಗತ್ಯ ಇಲ್ಲ. ನಮ್ಮ ಶಿವಮೊಗ್ಗ KSRTC ಬಸ್ ಸ್ಟ್ಯಾಂಡ್ ಪಕ್ಕದಲ್ಲೇ ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಇದೆ. ಆ ಪ್ರೈವೇಟ್ ಬಸ್ ಸ್ಟ್ಯಾಂಡ್ 8ನೇ ಪ್ಲಾಟ್ಫಾರ್ಮ್ ಇಂದ ನಮ್ಮ ದೇವಸ್ಥಾನಕ್ಕೆ ಬಸ್ ಬರುತ್ತೆ. ಶಿವಮೊಗ್ಗ ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಇಂದ ಏರ್ಪೋರ್ಟ್ ಮಹಾಪ್ರತ್ಯಂಗಿರಾದೇವಿ ಸನ್ನಿಧಾನ ಶಿವಮೊಗ್ಗ ಅಂದ್ರೆ ಬಸ್ ನೇರವಾಗಿ ಸನ್ನಿಧಾನಕ್ಕೆ